ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. मुझे देखकर बहुत खुशी होती है कि हमारी अगली पीढ़ी क्लास शुरू हुई, न बड़ा मंच, न नए एंकर, एक ग्रुप की डोर जहाँ बच्चों को कन्नड़ा पढ़ना, सीखना, लिखना, हमारे बच्चे टेक वर्ल्ड में आगे ಅಥವಾ ವಿಶೇಷವಾಗಿ ನಮ್ಮ ಗಡಿಯ ಭದ್ರತೆಗೋಸ್ಕರ. ಯಾಕಂದರೆ ನಮ್ಮ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ಬಾರಿ ನಾವು ಏನು ಆಪರೇಷನ್ ಸಿಂಧೂರನ್ನು ನೋಡಿದ್ವಿ, ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಅನ್ನಿಸ್ತದೆ ನಮ್ಮ ಪ್ರಧಾನಿಗಳು ಇಂಥವರು ಅಂಥೇಳಿ. ಅಷ್ಟೇ ಅಲ್ಲ, ಈ ಬಾರಿ ನಡೀತಕ್ಕಂಥ ಕುಂಭಮೇಳ, ಮಹಾಕುಂಭಮೇಳದ ಕ್ಷಣಗಳನ್ನು ನೆನೆಸ್ಕೊಳ್ಳುವಂಥದ್ದು, ಅದೇ ರೀತಿ ರಾಮ ಮಂದಿರ ಆಗಿರುವಂಥದ್ದಿರ್ಬೋದು, ಅದೇ ರೀತಿ ಅನೇಕ ಕಡೆಗಳಲ್ಲಿ ಭಾಷೆಗಳಲ್ಲಿ ಕಾಶಿಯಲ್ಲೂ ಕೂಡ ತಮಿಳನ್ನು ಮಾತಾಡಿದಂಥ ವಿದ್ಯಾರ್ಥಿಗಳದ್ದಿರ್ಬೋದು. ಈ ರೀತಿಯಾಗಿ ನೋಡಿದಾಗ ಮೋದಿಜಿಯವರ ಮಾತುಗಳು ಇವತ್ತು ನಿಜವಾಗ್ಲೂ ಕೂಡ ರೋಮಾಂಚನಕಾರಿಯಾಗಿತ್ತು. ಇಲ್ಲ और वहां बस भारतीय होगा नई सोच के साथ संगीत के लिए भी 80,000 रुपये दे रहे हैं. अब जरा हम जम्मू कश्मीर की तरफ चलते हैं. ಪ್ರೇರೇಪಣೆ ಕೊಡ್ತೈತಿ. ಈ ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳು ಕೊನೆ ರವಿವಾರ 11 ಗಂಟೆಗೆ ಈ ಕಾರ್ಯಕ್ರಮ ಏನಿರ್ತೈತಿ. ಇದರಲ್ಲಿ ಸಾಕಷ್ಟು ಜನರ ಜೊತೆ ಕೂಡಿ ನೋಡುವಂಥ ಪದ್ಧತಿಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಶುರು ಮಾಡಿದ್ವಿ. ಇವತ್ತು ನಮ್ಮ ಗೋಕುಲ್ ಗ್ರಾಮದಲ್ಲಿ ಸುಮಾರು 400 ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮ ನೋಡಿದ್ದಾರೆ. ಜನ ನಮಗೂ ಭಾಳ ಸಂತೋಷ ಪಟ್ಟಿದ್ದಾರೆ. ಇದರ ಉದ್ದೇಶ ಒಂದು ಸರ್ತಿ ಈ ರೀತಿ ನಾವು ಸಾರ್ವಜನಿಕವಾಗಿ ನೋಡಿದ್ದೀವಿ ಅಂತಂದ್ರೆ ಇದನ್ನು ನೋಡಿದವರು ಮುಂದಿನ ಸರ್ತಿ ಕೂಡ ತಾವ ಉತ್ಸಾಹಿತರಾಗಿ ಪ್ರೇರಿತರಾಗಿ ತಮ್ಮ ಮನೆಯಲ್ಲಿ ಈ ರೀತಿಯ ಕಾರ್ಯಕ್ರಮ ನೋಡ್ತಾರೆ. ಅದ್ರ ಮೂಲಕ ತಾವು ಕೂಡ ಸಮಾಜದಲ್ಲಿ ಬದಲಾವಣೆಗೆ ಕಾರಣೀಭೂತರಾಗ್ಬೋದು. ಸರ್ಕಾರನ ಬದಲಾವಣೆ ಎಲ್ಲ ಮಾಡೋದಲ್ಲ, ನಾವು ಕೂಡ ಮಾಡ್ಬೋದು ಅನ್ನೋಂಥ ಪ್ರೇರೇಪಣೆ ಎಲ್ಲರಿಗೂ ಬರ್ತದೆ. ಅದು ಈ ಮನ್ ಕಿ ಬಾತ್ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ನಾವು ಸಾರ್ವಜನಿಕವಾಗಿ ನೋಡುವಂಥ ಉದ್ದೇಶ. उम्मीद की सबसे बड़ी वजह है एक बार मुझसे ये पूछते हैं स्टूडेंट विभिन्न विषयों पर अपनी बातें दिखा सकते हैं. ऐसा ही ಬಾತ್ ಕಾರ್ಯಕ್ರಮ 129ನೇ ಎಪಿಸೋಡು. ಯಾಕಂದರೆ ಇವತ್ತು 2025 ಪಡೆಯೋದು ಮನ್ ಕಿ ಬಾತ್. ಇವತ್ತು ತುಂಬ ಖುಷಿ ಅನ್ನಿಸ್ತೈತಿ, ಹೆಮ್ಮೆ ಪಡಬೇಕು.
ನಾವು ಒಬ್ಬರು ಕರ್ನಾಟಕದವರಾಗಿ ಕನ್ನಡತೆಯವರಾಗಿ ನಮ್ಮ ಪ್ರಧಾನಿ ಮಂತ್ರಿಯವರು ಕರ್ನಾಟಕವನ್ನು ಆಯ್ಕೆ ಮಾಡೋದ್ರಿಂದ ಕನ್ನಡ ನುಡಿ ನಮ್ಮ ನುಡಿ ಅಂತ ಅಂದಾಗ ಆ ವಾಕ್ಯಗಳನ್ನು ಒಂಥರ ಮೈ ರೋಮಾಂಚನ ಅನ್ನಿಸ್ತು. ಯಾಕಂದರೆ ನಾವು ಕರ್ನಾಟಕದವರು ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದವರು ಇವತ್ತು ನಮ್ಮ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮನ್ನ ಈ ರಾಜ್ಯನ ಗುರುತಿಸಿ ಇವತ್ತು ಒಂದು ಮುಂಚೂಣಿಯಲ್ಲಿ ತಂದಿದ್ದಾರೆ. ನಾವು ಎಲ್ಲರೂ ಹೆಮ್ಮೆ ಪಡುವಂಥದ್ದು ಇವತ್ತು ವಿಷಯ. ಸುಮಾರು ಸೋಲಾರ್ ಪ್ಯಾನಲ್ ಆಗಿರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಮತ್ತು ಗುಡಿ ಕೈಗಾರಿಕೆ, ಕರಕುಶಲ ವಸ್ತುಗಳ ಎಲ್ಲ ಸಹ, ಮತ್ತು ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕನೂ ಸಹ ಮೋದಿಯವರು ನಮ್ಮನ್ನು ವೀಕ್ಷಿಸಿ ಇವತ್ತು ಮನ್ ಕಿ ಬಾತ್ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ, ಗ್ರಾಮಾಂತರದಲ್ಲೂ ಪ್ರತಿಯೊಂದು ಗ್ರಾಮಾಂತರದಲ್ಲೂ ಸಹ ನಡೆದಿದೆ. ಅದಕ್ಕೆ ನಾನು ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲೆಕ್ಟ್ರಿಕ್ದು ಸೋಲಾರ್ ಇಂಪಾರ್ಟೆಂಟ್. ಇವಾಗ ಸೋಲಾರ್ ಎಲ್ಲ ಕಡೆ ಸೋಲಾರ್ ಹಾಕ್ಸಬೇಕು, ಸೋಲಾರ್ ಇದು ಮಾಡಿದ್ರು ಕುಶಲಕರ್ಮಿಗಳು. ಮನ್ ಕಿ ಬಾತು ನಮ್ಮ ಬಹಿರಂಗಗಳಲ್ಲಿ ವೀಕ್ಷಣೆ ಮಾಡಿದೆ ನಾವೆಲ್ಲರೂ. ಅದರಲ್ಲಿ ರೈತರ ಬಗ್ಗೆ ತುಂಬ ಮೋದಿಯವರು ಮಾತಾಡಿದರು, ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಿದರು. ಎಲ್ಲ ವೀಕ್ಷಣೆ ಮಾಡಿ ಎಲ್ಲ ನಮ್ಮ ರೈತರುಗಳು ಎಲ್ಲರೂ ವೀಕ್ಷಣೆ ಮಾಡಿದರು. ಅಂದರೆ ಈಗ ವಿಜ್ಞಾನ ಮುಂದುವರೆದಿದೆ ಅಂದರೆ ಈಗ ಅದು ನಮ್ಮ ಮುಂದುವರಿಲೇಬೇಕು. ಈಗ ನಮ್ಮ ದೇಶ ಮುಂದುವರಿಬೇಕು ಅಂದರೆ ವಿಜ್ಞಾನ ಮುಂದುವರಿಲೇಬೇಕು. ಇದು ಯಾರ್ದು ಏನು ಯುವಕರದ್ದು ಏನು ಉದ್ಯೋಗ ಕಿತ್ಕೊಳ್ಳೋಕ್ಕೆ ಈಗ ನಾವು ಮತ್ತೆ ಅದನ್ನು ರೋಬೋಟಿಕ್ನ ಈಗ ಮತ್ತೆ ಎಸ್ಟಾಬ್ಲಿಷ್ ಮಾಡೋದ ಕಡೆ ನಾವು ಇನ್ನು ಗಮನ ಕೊಟ್ಟರೆ ಅದು ಒಂದು ಉದ್ಯೋಗ ಥರನೇ ನಮಗೂ ಪರಿವರ್ತನೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.